ನಿಮ್ಮ ಐಫೋನಲ್ಲಿ ಅಪ್ಲಿಕೇಶನನ್ನು ಹೇಗೆ ಲಾಕ್ ಮಾಡೋದು ಅಂದರೆ ನಿಮ್ಮ ಐಫೋನ್ ಇರುತ್ತಲ್ಲ ಎಲ್ಲ ಅಪ್ಲಿಕೇಶನ್ನ ನೀವು ಖಂಡಿತ ಲಾಕ್ ಮಾಡ್ಬೋದು. ಸೊ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಈಗ ನಿಮ್ಮ ಫೋನಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಶಾರ್ಟ್ಕಟ್ ಅಂತ ಟೈಪ್ ಮಾಡಿ. ನಿಮಗೆ ಕಾಣ್ತಾ ಇರ್ಬೋದು ಶಾರ್ಟ್ಕಟ್. ಓಕೆ, ಇಲ್ಲಿ ಶಾರ್ಟ್ಕಟ್ ಡಿಸ್ಪ್ಲೇ ಆಯ್ತು ನೋಡಿ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಸೆಲೆಕ್ಟ್ ಆ್ಯಂಡ್ ಪ್ಲಸ್ ಮಾರ್ಕ್ ಇದೆ. ಜಸ್ಟ್ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಆ್ಯಕ್ಷನ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಕ್ ಸ್ಕ್ರೀನ್ ಅಂತ ಟೈಪ್ ಮಾಡಿ. ಲಾಕ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಡನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈಗ ಲಾಕ್ ಸ್ಕ್ರೀನ್ ಬಂದಿದೆ. ಈಗ ನೀವು ಆಟೋಮೇಷನ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಎರಡನೇ ಆಪ್ಷನ್. ಈಗ ನ್ಯೂ ಆಟೋಮೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚಲ್ಲಿ ಆ್ಯಪ್ ಅಂತ ಟೈಪ್ ಮಾಡಿ. ಆ್ಯಪ್ಸ್ ಡಿಸ್ಪ್ಲೇ ಆಗುತ್ತೆ, ಜಸ್ಟ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರನ್ ಇಮಿಡಿಯೇಟ್ಲಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಟಿಫೈ ವೆನ್ ರನ್ ಅಂತ ಇದೆಯಲ್ಲ ಅದನ್ನು ಆನ್ ಮಾಡಿ. ಜಸ್ಟ್ ಈಗ ಚೂಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾವ ಅಪ್ಲಿಕೇಶನ್ ಲಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಒಂದು ಅಪ್ಲಿಕೇಶನ್ನ ಇಲ್ಲಿ ಸರ್ಚ್ ಮಾಡಿ. ವಾಟ್ಸಪ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಅಂತ. ಓಕೆ, ಈಗ ಸೆಲೆಕ್ಟ್ ಆಯಿತು, ಜಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಿಮಗೆ ಕಾಣ್ತಾ ಇರ್ಬೋದು ಲಾಕ್ ಸ್ಕ್ರೀನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಕಾಣ್ತಾ ಇರ್ಬೋದು ವೆನ್ ಎನಿ ಆಫ್ 2 ಆ್ಯಪ್ಸ್ ಆರ್ ಓಪನ್ಡ್ ಅಂತ ಇದೆ. ನಿಮಗೆ ಕಾಣ್ತಾ ಇರೋದು ಅವೆರಡು ಅಪ್ಲಿಕೇಶನ್ ಲಾಕ್ ಆಗಿದೆ. ಈಗ ಜಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿ. ಈಗ ಕಂಪ್ಲೀಟ್ ಬ್ಯಾಕ್ ಹೋಗಿ. ಈಗ ನೋಡೋಣ ಈಗ ಕಂಪ್ಲೀಟ್ ಓಪನ್ ಆಗುತ್ತಾ ಅಥವಾ ಲಾಕ್ ಆಗುತ್ತಾ ಅಂತ. ಜಸ್ಟ್ ನಿಮಗೆ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕಂಪ್ಲೀಟ್ ಓಪನ್ ಆಗ್ತಾ ಇಲ್ಲ ನೋಡಿ, ಕಂಪ್ಲೀಟ್ ಸಡನ್ ಲಾಕ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಚೆಕ್ ಮಾಡೋಣ. ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ಕಂಪ್ಲೀಟ್ ಲಾಕ್ ಆಗ್ತಾ ಇದೆ. ಸೊ ಈ ಒಂದು ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅಂದರೆ ಐಫೋನ್ ಯೂಸರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ಈ ವಿಡಿಯೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಹಾಗೆ ಈ ವಿಡಿಯೋ ಯಾರಾದರೂ ಹೊಸ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ.